ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ ಎಸ್ಕೊಪ್ಪ. ಕಳೆದ ಸಂಚಿಕೆಯಲ್ಲಿ ನಾವು ಮಲಹರಿ ರಾಗದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಗೀತೆಯ ಸ್ವರ ಮತ್ತು ಸಾಹಿತ್ಯವನ್ನು ಹೇಗೆ ಹಾಡಬೇಕು ಅಂತ ಅಭ್ಯಾಸ ಮಾಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಅದರ ಇನ್ನುಳಿದ ಸಾಹಿತ್ಯವನ್ನು ಅಭ್ಯಾಸ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮೆಲ್ಲ ನೆಚ್ಚಿನ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾವು ಪ್ರಾರಂಭ ಮಾಡೋಣ. ಕಳೆದ ಸಂಚಿಕೆಯಲ್ಲಿ ಗೀತೆಯ 2 ಸಾಲುಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಇನ್ನುಳಿದ 2 ಸಾಲುಗಳನ್ನು ಅಭ್ಯಾಸ ಮಾಡಲಿಕ್ಕೆ ಮುಂಚೆ ಮಲಹರಿ ರಾಗದ ಆರೋಹಣ ಅವರೋಹಣವನ್ನು ನಾವೊಮ್ಮೆ ಹಾಡೋಣ. ಸರಿ ಮಾ ಪದ ಸಾ ಸದ ಪ ಮ ಗರಿ ಸಾ, ಸರಿ ಮ ಪದ ಸಾ ಸದ ಪ ಮ ಗರಿ ಸಾ. ಈ ಗೀತೆಯ ಸಾಹಿತ್ಯವನ್ನು ಒಮ್ಮೆ ಹಾಡೋಣ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳ್ ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಇದಿಷ್ಟು ನಾವು ಹಿಂದಿನ ತರಗತಿಯಲ್ಲಿ ಕಲ್ಕೊಂಡಿರುವಂತಹ ವಿಷಯ. ಇನ್ನುಳಿದ 2 ಸಾಲುಗಳು ಅಂತ ಹೇಳಿದರೆ ಅದು ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ನಂಬಿ ಬದುಕಿರೋ, ಮತ್ತೆ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಕಳೆದ ಕ್ಲಾಸಲ್ಲಿ ನಾವು ಏನು ಸ್ವರವನ್ನು ಕಲ್ತಿದ್ವಿ ಅದೇ ಸ್ವರವನ್ನು ನಾವು ಈಗ ಹಾಡೋಣ. ಅದೇ ಸ್ವರ ನಮಗೆ ಈಗ ನೆಕ್ಸ್ಟ್ 2 ಸಾಹಿತ್ಯಕ್ಕೆ ಅಪ್ಲೈ ಆಗುತ್ತೆ. ದ ಸ ಸ ದ ಪ ಮ ಪ ದ ದ ಪ ಮ ಮ ಪ ದ ದ ಸ ದ ಪ ಮ ಪ ದ ದ ಪ ಮ ಗರಿ ಸ ಸ ಸ ರಿ ಸ ರಿ ಸ ರಿ ದ ದ ಪ ಮ ಗರಿ ಸ ದ ಪ ದ ಸ ದ ಪ ದ ದ ಪ ಮ ಗರಿ ಸ. ಈ ಸ್ವರ ನಾವು ಅಚ್ಚುಕಟ್ಟಾಗಿ ಕಲಿತ್ಕೊಂಡ್ರೆ ನಮಗೆ ನೆಕ್ಸ್ಟ್ 2 ಲೈನನ್ನು ಅಭ್ಯಾಸ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಸಾಹಿತ್ಯವನ್ನು ಹಾಡೋಣ. ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ನಂಬಿ ಬದುಕಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಹರಿಯ ಕರುಣದೊಳಾದ ಭಾಗ್ಯವ ನಾವು ಹಿಂದಿನ ಕ್ಲಾಸಲ್ಲೂ ಅಭ್ಯಾಸ ಮಾಡಿದ್ವಿ, ಹಾಗೆ ಈ ಕ್ಲಾಸಲ್ಲೂ ಅಭ್ಯಾಸ ಮಾಡಿದ್ವಿ. ನಾವೀಗ ಕಲಿಬೇಕಾಗಿರೋದು ಒಂದೇ ಒಂದು ಲೈನ್, ಒಂದೇ ಒಂದು ಸಾಹಿತ್ಯವನ್ನು, ಅದು ಮಾತ್ರ ಚೇಂಜ್ ಇದೆ ಅಷ್ಟೇ, ಲಿರಿಕ್ಸ್ ಅಷ್ಟೇ ಚೇಂಜ್ ಇದೆ, ಮತ್ತು ಸ್ವರ ಒಂದೇ ಥರ ಆಗಿದೆ. ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ನಂಬಿ ಬದುಕಿರೋ. ಇದಿಷ್ಟನ್ನು ನಾವು ಅಭ್ಯಾಸ ಮಾಡಿದರೆ ಮಲಹರಿ ರಾಗದ ತತ್ವಗೀತೆಯನ್ನು ಅಭ್ಯಾಸ ಮಾಡಿದಂಗೆ. ಈಗ ನಾವು ಇನ್ನೊಮ್ಮೆ ಫುಲ್ಲು ಗೀತೆಯನ್ನು ಹಾಡೋಣ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾ
ಕಳೆದ ಸಂಚಿಕೆಯಲ್ಲಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತತ್ವಗೀತೆಯನ್ನು ಹೇಗೆ ಸ್ವರ ಮತ್ತು ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು ಅಂತ ವಿಸ್ತಾರವಾಗಿ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಂದು ಗೀತೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.